ಹಾಯ್ ಗುಡ್ ಮಾರ್ನಿಂಗ್. ನನ್ನ ಹೆಸರು ಸೌಮ್ಯ. ಬಡವರ ಬದುಕು ಚಾನಲ್ಗೆ ಸ್ವಾಗತ. ನಾನು ಕೊಟ್ಟಿಗೆ ಮಾಡೋಂಥ ಎಪಿಸೋಡ್ಸ್ ಹಾಕಿದ್ದೆ. ಅದೇ ಫುಲ್ ಕ್ಲಿಯರಾಗಿ ಹಾಕಿರಲಿಲ್ಲ. ನಾವು ಕೊಟ್ಟಿಗೆ ಮಾಡ್ತಾ ಇದ್ದಿದ್ದು ಒಂದು 2-3 ಹಸುಗಳು ತರೋಣ ಸಾಕೋಣ ಅಂದ್ಕೊಂಡು ನಾವು ಕೊಟ್ಟಿಗೆ ಮಾಡ್ತಾಯಿದ್ವಿ. ಕೊಟ್ಟಿಗೆ ಅಂದರೆ ಏನು ಅಂದ್ಕೊಂಡಿದ್ದೆ ನಾನು, ಫುಲ್ ಅಷ್ಟೊಂದೆಲ್ಲ ದುಡ್ಡು ಖರ್ಚಾಗಲ್ಲ ಅಂತ. ಇಲ್ಲ, ತುಂಬ ದುಡ್ಡು ಖರ್ಚಾಗುತ್ತೆ. ಇಟ್ಟಿಗೆ, ಜಲ್ಲಿ, ಕಬ್ಬಣ, ಸಿಮೆಂಟು, ಎಮ್ಸ್ಯಾಂಡು, ಗಾರೆ ಕೆಲಸದವ್ರಿಗೇನು ತುಂಬ ಖರ್ಚಾಯಿತು. ಮತ್ತು ನಾವು ಜಲ್ಲಿ ಸಾಕಾಗಲಿಲ್ಲ ಅಂತ ಇನ್ನೂ ಒಂದು ಲೋಡ್ ಜಲ್ಲಿ ತರಿಸ್ಕೊಂಡ್ವಿ. ಯಾಕೆಂದರೆ ಕಾಂಕ್ರೀಟ್ ಮಿಷನ್ ತಂದಿದ್ವು, ಇದೇನಾದ್ರು ಶಾರ್ಟೇಜ್ ಆಗಿಬಿಟ್ರೆ ಮತ್ತೆ ಬೇಗ ತರ್ಸೋಕ್ಕಾಗಲ್ಲ ಅಂತ. ಒಂದೇ ದಿವಸದಲ್ಲಿ ಬಾಡಿಗೆಗೆ ಅಂತ ತಂದಿದ್ದಲ್ಲ, ಒಂದೇ ದಿವಸದಲ್ಲಿ ಮುಗಿಬಿಡ್ಲಿ ಅಂದ್ಬಿಟ್ಟು ಶಾರ್ಟೇಜ್ ಆಗುತ್ತೆ ಅಂದ್ಬಿಟ್ಟು ಸಣ್ಣ ಜಲ್ಲಿ ಮತ್ತೆ ಇನ್ನೊಂದು ಲೋಡ್ ತರಿಸ್ಕೊಂಡು ಮತ್ತೆ ಅವರು ಕಾಂಕ್ರೀಟ್ ಮಿಷನ್ ಬೇಡ ಅಂದರೆ ಒಂದು 15 ಹಾಳಾದರೂ ಬೇಕು ಅಂದರು. ಅಷ್ಟು ಜನ ಯಾರೂ ಸಿಕ್ಕಲ್ಲ ಈ ಟೈಮಲ್ಲಿ. ಯಾಕೆಂದರೆ ಅವ್ರವ್ರ ಜಮೀನು ಕೆಲಸ ಅವ್ರವರೇ ಮಾಡ್ಕೋಬೇಕು. ಹಂಗಾಗಿ ಈ ಟೈಮಲ್ಲಿ ಯಾರೂ ಕೆಲ್ಸಕ್ಕೆ ಸಿಕ್ಕಲ್ಲ. ಅದಕ್ಕೆ ನಾವೇ ಒಂದು ಕಾಂಕ್ರೀಟ್ ಕಲಿಸ್ಬಿಟ್ಟು ಒಂದು ಕಡೆ ಹೈಟ್ ಮಾಡಿದ್ವಿ. 2 ಕಡೆ ಗೊಂತಾಗಿದೆ. ಫಸ್ಟ್ ಮಾಡ್ತಾ ಇರೋದಲ್ವಾ, ಇದರಲ್ಲಿ ಏನು ತೊಂದರೆ ಬರುತ್ತೆ ಅಂತ ನಮಗೆ ಗೊತ್ತಿಲ್ಲ. ಹಂಗಾಗಿ ಒಂದೆರಡು ಜನ ರೈತರನ್ನ ಕರೆಸಿದ್ವಿ. ಯಾಕೆಂದ್ರೆ ಅವ್ರ ಮೇಲೆ ಹಸುಗಳ ಫಾರ್ಮ್ ಇದೆ, ನಾವು ಈ ಥರ ಮಾಡಿದ್ದೀವಿ ನೋಡಿ, ಏನಾದರೂ ತೊಂದರೆ ಆಗುತ್ತಾ ಅಂತ ಕೇಳಿದ್ವಿ. ಅವರು ಏನೂ ಇಲ್ಲ ಸುರೇಶ್, ತುಂಬ ಚೆನ್ನಾಗಿ ಮಾಡಿದ್ದೀರಾ, ಮಾಡಿ ಅಂತ ಹೇಳಿದರು. ಅವರಿಗೂ ಗೊತ್ತಿತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ. ಯಾಕೆಂದರೆ ಜಾಸ್ತಿ ವಾಟ ಕೊಟ್ಟರೆ ಹಸುಗಳಿಗೆ ಫ್ಯೂಚರಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ನಮಗೂ ಗೊತ್ತಿರಲಿಲ್ಲ. ಅವ್ರಿಗೆ ಗೊತ್ತಿತ್ತೋ ಗೊತ್ತಿಲ್ವೋ ನಮಗೆ ಗೊತ್ತಿಲ್ಲ. ಆಮೇಲೆ ನಮ್ಮ ಫಾರ್ಮಿಗೆ ಬರ್ತಕ್ಕಂಥ ಒಬ್ಬರು ಡಾಕ್ಟ್ರ್ ಇದ್ದರು. ಅವ್ರನ್ನ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಸರ್ ಹಿಂಗೆ ಹಸುಗಳ ಫಾರ್ಮ್ ಮಾಡ್ತಾಯಿದ್ದೀವಿ, ಸ್ವಲ್ಪ ಒಂದು ವಿಸಿಟ್ ಕೊಟ್ಟು ನೋಡಿ, ಏನಾದರೂ ತೊಂದರೆ ಆಗುತ್ತಾ, ಶೆಡ್ ಸರಿ ಇದೆಯೋ ಇಲ್ವೋ ಒಂಚೂರು ನೋಡಿ ಹೇಳಿ ಅಂತ ಅಂದ್ವಿ. ಅವರು ಬಂದು ಹೇಳಿದ್ರು, ಇಷ್ಟೊಂದು ಜಾಗ ವೇಸ್ಟ್ ಮಾಡಿದ್ದೀರಾ ಸುರೇಶು, ಮತ್ತು ಇಷ್ಟೊಂದು ವಾಟ ಕೊಟ್ಟಿದ್ದೀರಾ, ವಾಟ ಕೊಟ್ಟರೆ ಮುಂದೆ ಹಸುಗಳಿಗೆ ಫ್ಯೂಚರಲ್ಲಿ ಪ್ರಾಬ್ಲಮ್ ಆಗುತ್ತೆ, ಇದು ಸರಿ ಇಲ್ಲ. ಈಗ ಏನು ವಾಟ ಕೊಟ್ಟಿದ್ದೀರಾ ಅದನ್ನು ನೀವೇನು ಮಾಡಿ, ಇನ್ನು ಸ್ವಲ್ಪ ಹೈಟ್ ಮಾಡಿ ಮತ್ತು 2 ಕಡೆ ಗೊಂತು ಮಾಡಿ, ಅವಾಗಿನ್ನೂ ಚೆನ್ನಾಗೂ ಕಾಣುತ್ತೆ, ಸ್ಪೇಸು ಉಳಿಯುತ್ತೆ. ನೀವೇನು ಒಂದು ಕಡೆ ಕಟ್ಟಿದ್ದೀರಾ ಅದೇ ಹಸುಗಳನ್ನ 2 ಕಡೆನೂ ಕಟ್ಬೋದು ಅಂತ ಹೇಳಿ ಒಂದು ಪ್ಲ್ಯಾನ್ ಕೊಟ್ಟರು. ಹಂಗೆ ಮಾಡಿದ್ವಿ. ಮತ್ತು ಅವತ್ತೇನು ಮಿಷನ್ ತಂದು ಹಾಕಿದ್ವಿ, ಅಲ್ಲೇ ಅಷ್ಟು ವಾಟ ಕೊಟ್ಟಿದ್ವಿ. ಅದ್ರ ಮೇಲೆ ಇನ್ನೂ ಒಂದು 2 ಇಂಚು 3 ಇಂಚು ಕಾಂಕ್ರೀಟ್ ಹಾಕ್ಕೊಂಡು ಮಧ್ಯಕ್ಕೆ ಮಾತ್ರ ವಾಟ ಕೊಟ್ಟಿದ್ದೀವಿ. ಇವಾಗ ಈ ಥರ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗೂ ಕಾಣಿಸ್ತಾ ಇದೆ, ದೊಡ್ಡದಾಗೂ ಕಾಣಿಸ್ತಾ ಇದೆ. ಸಿಗೋಣ ನೆಕ್ಸ್ಟ್ ವಿಡಿಯೋ.